ವೈಟ್ ರೈಸಾ ಬಿರಿಯಾನಿ ಮಾಡ್ತೀನಿ ಅಂದೆ ಎಲ್ಲಾ ಮಸಾಲೆ ಏನ್ ಬೇಯಿಸ್ತಿರೋ ಏನ್ ಕತೆನೋ ಕೊಡ್ತಾವ್ರೆ ಅಪ್ಪ ಇಲ್ಲ ಚಿರತೆ ಬಂದ್ರೆ ಏನಿಲ್ಲ ಒಬ್ಬ ಒಂದೊಂದ್ ಕಡೆ ಹೊಟ್ಟೋಗ್ತಾನೆ ಹಂಗೆ ನಾನ್ ನಮ್ಮೂರ್ ಕಡೆ ಹುಡ್ಕನ್ ಮುಟ್ಟಲ್ಲ ಮಟನ್ ಮಾತ್ರ ಬಚಾವು ಇಲ್ಲ ಆದ್ರೆ ಪಿಟ್ಟು ಅಂತ ಎಲ್ಲಾರು ಫೋಟೋ ಬೆಳಿಗ್ಗೆ ಬೇಯ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ 2026 ಹ್ಯಾಪಿ ನ್ಯೂ ಇಯರ್. ನನ್ನ 2025 ಹೇಗೆ ಕಳೆದೆ, ಹೇಗೆ ಕ್ಲೋಸ್ ಮಾಡಿದೆ ನನ್ನ ಫ್ರೆಂಡ್ಸ್ಗಳ ಜೊತೆ ಅಂತ ನೋಡೋಣ ಬನ್ನಿ. ಟ್ರೈನ್ ಆಲ್ರೆಡಿ 20 ಮಿನಿಟ್ಸ್ ಲೇಟ್ ಆಗಿತ್ತು. 31 ಡಿಸೆಂಬರ್ ಸಿಕ್ಕಾಪಟ್ಟೆ ಜನ ರಶ್ಶು. ನನ್ನ ಫ್ರೆಂಡ್ಸ್ನ ಬರ್ತಿದ್ದನ್ನೇ ನೋಡಿಬಿಟ್ಟು ಆಲ್ರೆಡಿ ಯೂಟರ್ನ್ ಮಾಡ್ತಾಯಿದ್ರು. ಯೂಟರ್ನ್ ಮಾಡಾದ್ಮೇಲೆ ನಾವು ಕಾರ್ ಹತ್ಕೊಂಡು ಆಮೇಲೆ ನಮ್ಮ ಹುಲಿನ ಮಾತಾಡ್ಸೋಣ ಬನ್ನಿ. ಈ ಹುಲಿ ಇವತ್ತು ಲಾಸ್ಟ್ ಅಂತೆ ನಮ್ಮ ಜೊತೆ ಇರೋದು. ನಾಳೆಯಿಂದ 1ನೇ ತಾರೀಕಿಂದ ನಮ್ಮ ಜೊತೆ ಸವಾಸ ಸೇರಲ್ವಂತೆ. ಮಾತಾಡೋದು ನಾನೇನು ಮಾತಾಡಲ್ಲ, ನಾನು ರಾತ್ರಿ ಮಾತಾಡ್ತೀನಿ ಅಂತ ಹೇಳ್ತಾವನೆ. ನೋಡೋಣ ಬನ್ನಿ. ಡಿಸ್ಕಷನ್ ನಡೀತಾ ಇದೆ. ಏನೇನ್ ಮಾಡ್ಬೇಕು ಅಂತ ಡಿಸ್ಕಷನ್ ಏನು ಮತ್ತೆ ಏನ್ ಮಾಡುವಂತ ನೀನು? ಮಟನ್ ಚಾಪ್ಸ್, ವೈಟ್ ರೈಸ್. ವೈಟ್ ರೈಸಾ ಬಿರಿಯಾನಿ ಮಾಡ್ತೀನಿ ಅಂದೆ ಎಲ್ಲಾ ಮಸಾಲೆ ಯಾಕೆ ರುಚಿ ಆಗಿರ್ಬೇಕಲ್ವಾ? ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ, ಇದನ್ನ ಯಾರು ಮಾಡ್ತಾರೆ ಅಂತಂದ್ರೆ ನಮ್ಮ ಹುಲಿ ಇದಾನಿಲ್ಲಿ. ಅಡಿಗೆ ಗುರು, ನಿನ್ನ ಅಡಿಗೆ ಬಗ್ಗೆ ಏನ್ ಹೇಳ್ತೀಯ? ಏನ್ ಹೇಳಲ್ಲ, ಎಲ್ಲ ಚೆನ್ನಾಗಿ ಮಾಡ್ಬೇಕು. ಆಮೇಲೆ ಎಲ್ಲ ಹಾಕ್ಬಿಟ್ಟು ಬೇಯಿಸ್ತೀನಿ, ತಿನ್ಬಿಟ್ಟು ಆಮೇಲೆ ಟೇಸ್ಟ್ ಹೇಳಿ. ಏನ್ ಕೆಲಸ ಮಾಡ್ತಿದ್ಯಾ ನೀನು? ಏನು ಕೆಲಸ ಮಾಡ್ತಾ ಇಲ್ಲ ಪಕ್ಕಿ, ಅವ್ರೆಲ್ಲ ಅಷ್ಟ್ ಕೆಲಸ ಮಾಡ್ತಾವ್ರೆ. ಅಪ್ಪ ಇಲ್ಲಿ ವಿಡಿಯೋ ಮಾಡ್ತಾ ಇಲ್ವ ನಾನು? 100 ರೂಪಾಯಿ ಅಂತ ಹೋಗು, ಜಾಸ್ತಿ ಜಾಸ್ತಿ ತುಂಬುತ್ತು. ಇವತ್ತು ನಾವು ಇದೇ ಪ್ಲೇಸಲ್ಲಿ ಪಾರ್ಟಿ ಮಾಡೋದು. ನೋಡ್ಕೊಳ್ಳಿ, ಕಾವಲಿ ಹರಿತಾ ಇದೆ, ನೀರು ರೆಡಿ ಇದೆ. ತಗೊಂಡ್ಬಿಟ್ಟೆ. ಹಾ ನಿಕ್ಕೆ ಹೇಳಪ್ಪ, ಈಗ ಏನೇನು ಮೆನು ಅದೇ, ಏನ್ ಕತೆ ಎಲ್ಲ ಹೇಳ. ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ಪೆಪ್ಪರ್ ಡ್ರೈ, ಆಮೇಲೆ ಮಟನ್, ಆಮೇಲೆ ಮಟನ್ ಸಾಂಬಾರ್. ನೀನ್ ಏನ್ ತಿಂತೀಯ? ನಾವು ಎರಡು ತಿಂತೀವಿ ವಿತ್ ಬಿರಿಯಾನಿ ಜೊತೆ. ಬಿರಿಯಾನಿ ಮಾಡೋದು, ವೈಟ್ ರೈಸ್ ಮಾಡೋದಂತೆ. ವೈಟ್ ರೈಸ್ ಚಿಕನ್ ಸಾಂಬಾರ್ ತಿಂತೀವಿ. ಮಟನ್ ಸಾರ್ ಚಿಕನ್ ತಿನ್ನಲ್ಲ ನಾವು. ಚಿಕನ್ ನಾನ್ ವೆಜ್ ತಿನ್ನಲ್ಲ. ವೆಜ್ ಇದ್ ಮುಟ್ಟಲ್ಲ, ಏನೋ ಇದ್ ಮುಟ್ಟಲ್ಲ, ಚಿಕನ್ ಮುಟ್ಟಲ್ಲ, ಮಟನ್ ಮಾತ್ರ. ಏನಿಲ್ಲ, ನಾವು ಇಲ್ಲಿ ಹಳ್ಳಿ ಅವರು, ನಮ್ಗೆ ಯಾವ ಭಯನೂ ಇಲ್ಲ. ಸಿಟಿಯಿಂದ ಬಂದಿರ್ತಾರಲ್ಲ இந்த ಮಕ್ಕಳು, ಈ ಸಿಟಿಯಿಂದ ಬಂದಿರ್ತಾರಲ್ಲ ಆ ಡುವಾರ್ ಮಕ್ಕಳು ಭಯ ಆಗುತ್ತೆ. ನಾವು ಹಳ್ಳಿ ವಾತಾವರಣದವರು, ಹಳ್ಳಿಯವರು, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು. ಬೆಳಿಗ್ಗೆ ಎದ್ರೆ ಗದ್ದೆ ಮೇಲೆ ನಿಂತಿರ್ತೀವಿ, ರಾತ್ರಿ ಆದ್ರೂ ಗದ್ದೆ ಮೇಲೆ ಇರ್ತೀವಿ, ನೈಟ್ ಆದ್ರೂ ಗದ್ದೆ ಮೇಲೆ ಇರ್ತೀವಿ. ನಿಮ್ಗೆ ಏನ್ ಗೊತ್ತು? ಏನು ಗೊತ್ತಿಲ್ಲ ನಿಮ್ಗೆ. ಸರಿನಾ? ಇಲ್ಲ ಚಿರತೆ ಬಂದ್ರೆ ಏನಿಲ್ಲ, ಒಬ್ಬ ಒಂದ್ ಕಡೆ ಹೊಟ್ಟೋಗ್ತಾನೆ ಹಂಗೆ ನಾನ್ ನಮ್ಮೂರ್ ಕಡೆ ಹೊಟ್ಟೋಗ್ತೀನಿ. ಸೇಮ್ ಪ್ಲೇಸ್ ನೋಡಿದ್ರೆ ನಮ್ಮೂರು. ಅಲ್ಲೊಂದ್ ಮನೆ ಕಾಣ್ತಾ ಇತ್ತಲ್ಲ, ಆ ಮನೆ ಕೊಡೋದ್ರೆ ಹೆಂಗೋ ನಾಯಿಗಳಾರ ಬಚಾವು. ಇಲ್ಲ ಆದ್ರೆ ಪಿಟ್ಟು ಅಂತ ಎಲ್ಲಾರು ಫೋಟೋ ಬೆಳಿಗ್ಗೆ ಅಷ್ಟೇ. ಸೊ ಬಾಯ್ಸ್ಗಳೆಲ್ಲ ಬರ್ತಾ ಇದಾರೆ, ಎಲ್ಲ ತುಂಬಿಕೊಂಡು. ಏನಂದೆ? ನೀನೆಲ್ಲ ಹೋಯ್ತಾ ಇದೀಯಾ? ಬೈಲಿ ಜರ್ಕಿನ ಕಡೆ ಗಾಡಿ ಬಿಡ್ಬಿಡಕ್ರು ಅವ್ನಿಗೆ. ಅಟಕಾಕು ಅವ್ರಿಗೆ ಚಳಿ ಅಂತೆ, ಜರ್ಕಿನ ಹಾಕಬ್ರಕ್ ಹೋಯ್ತದಂತೆ. ಚಿಕನ್ ಮಟನ್ ಬರ್ತಾ ಇದೆ, ಹಾಗೆ ಮಾಡೋರು ಬರ್ತಾ ಇದ್ದಾರೆ. ನಾವು ತಂದಿರೋದು 4 kg ಮಟನ್ನು, 3 kg ಚಿಕನ್ನು. ಸೊ ನಮಗೆ ಬರ್ತಾ ದಾರಿಲಿ ಗ್ಯಾಸು ಕೈ ಕೊಟ್ಟರಿಂದ ಗ್ಯಾಸ್ ತುಂಬಲ್ಲ ಅಂದ್ಬಿಟ್ರು. ಸೊ ಮನೆಯಿಂದನೇ ಅದಕ್ಕೆ ಒಂದು ದೊಡ್ಡದು ಕಮರ್ಷಿಯಲ್ ಸ್ಟವ್ ಮತ್ತು ಗ್ಯಾಸ್ ತರ್ಸೋಕ್ಕೆ ಹುಡುಗರನ್ನ ಕಳಿಸಿದ್ದೀವಿ. ಅದು ಇನ್ನೇನು ಆನ್ ದ ವೇ ಬಂದ್ಬಿಡುತ್ತೆ. ಅವ್ರು ಬರೋವರೆಗೂ ಚಿಕನ್ ಮಟನ್ ತೊಳ್ಕೊಳ್ಳೋಣ ಬಾಗುರು ಅಂತ ಅಂದ್ಬಿಟ್ಟಂದ. ಅದಕ್ಕೆ ನೀರು ಎತ್ಕೊಂಡು ಚಿಕನ್ ಮಟನ್ ಅವ್ರು ತೊಳೆಯೋಣ ಅಂದ್ಬಿಟ್ಟು ಫಸ್ಟ್ ಮಟನ್ ತೊಳ್ಕೊಬಿಡೋಣ ಅಂದ್ಬಿಟ್ಟು ಮಟನ್ ತೊಳ್ಕೊತಾ ಇದ್ದೀವಿ. ಇರೋ 8-9 ಜನಕ್ಕೆ ಯಾಕೆ ಇಷ್ಟೊಂದು ಮಟನ್ನು ಚಿಕನ್ನು ಅಂತ ನೀವು ಕೇಳ್ತಾ ಇರಬೇಕಲ್ವಾ? ನಮ್ಮ ಬ್ಯಾಚಲ್ಲಿ ಎಲ್ಲ ಹುಲಿಗಳೇ, ಯಾರು ಏನು ಕಮ್ಮಿ ತಿನ್ನಲ್ಲ. ಮಟನ್ ಎಲ್ಲ ತೊಳೆದಾಗೋಷ್ಟೊತ್ತಿಗೆ ಗ್ಯಾಸ್ ಮತ್ತು ಸ್ಟವ್ ಬಂದಿತ್ತು. ಅವೆಲ್ಲ ಏನಾಗಲ್ಲ, ಸುಮ್ಮನಿರ್ಗ್ರು. ಹೆಂಗಿದೆ ಡಾರ್ಕ್ ವೆಬ್ಬು? ಕತ್ತಲಾಗಿದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ಯಲ್ಲ ವಿಶೇಷ. ನಿಮ್ ತೋಟದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸು. ಓಕೆ, ಕಳಿಸ್ತಾ ಏನ್ ತರಬೇಕು ಅಂತ? ಏನ್ ಹಿಂಗಂದ್ರೆ ಚೀಲ ಕೂಗ್ತದೆ. ಗ್ಯಾಸ್ ನಡೀತಾ ಇದೆ. ಬೇಯಿಸ್ಬೇಕು, ಬೇಯಿಸು ನಿಂತ್ಕೊಳ್ಳಿ ನೀನು. ಬೇಡ ಇದಾಕ್ಬೇಕು, ಐಟಮ್ ಬೇಕು. ಐಟಮ್ ಬೇಡವಾ? ಹೋಗು, ತರಬೇಕಾದ್ರೆ ತಗೊಬರ್ಬೇಕು. ಎಲ್ಲ ಹೋಗ್ಲಿ ಹೋಗ್ಲಿ ಹೋಗ. ಇಲ್ಲೇ ತಾವತ್ತಿ ಬಿಡು, ಅಲ್ಲೇ ಹೇಳು.
ಕತ್ಲಾಗೋ ಟೈಮ್ ಬಂದಿದೆ. ನಾವು ಈಗ ಬೆಚ್ಚಿಗೆ ಹೋಗ್ಬಿಟ್ಟು ಜರ್ಕಿನ ಟೋಪಿ ನಾವು ಹಾಕ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಚಳಿಗೆ ನಾವು ಅಷ್ಟು ಬೆಚ್ಚಾಗ್ಬಿಡ್ಬೇಕು ಜರ್ಕಿನ ಹಾಕೊಂಡು. ಸರಿ ಬನ್ನಿ ಬಾಯ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತ ನೋಡೋಣ. ಟೈಮ್ ಆಗಿದೆ 7:30. 7:30. ಏನೇನು ನಡೀತಿದೆ, ಏನೇನು ಮಾಡ್ತಾವ್ರೆ ನೋಡೋಣ ಬನ್ನಿ. ಓಕೆ, ಫೈರ್ ಕ್ಯಾಂಪು ಹೋಗ್ತಾ ಇದೆ, ಫೈರ್ ಕ್ಯಾಂಪ್ ಆಗ್ತಾ ಇದೆ. ಈರುಳ್ಳಿ ಮತ್ತೆ ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ. ಪುಟೆಗಳವರು ಟಾರ್ಚ್ ಬಿಡ್ತಿದ್ದಾರೆ. ಸೆಕೆ ಏನು ಸೆಕೆ, ಚಳಿ ಹೊಡಿತಾ ಇತ್ತು ನನಗೆ. ನೋಡಿ ದೇವ್ರ ಹೆಂಗ್ ಬರ್ತಾವೆ ಕೆಲಸ ಮಾಡ್ದಂಗ. GRB ತುಪ್ಪ, ಈರುಳ್ಳಿ, ಬೇಯ್ತಾ ಇದೆ. ಬೇಯಿಸ್ತಾ ಇರೋರು ಇವರೇ, ನೋಡ್ಕ ನಿಂತಿರೋರು ಇವರೇ. ಟಾರ್ಚ್ ಅಂದ್ರೆ ಏನ್ ಮಾಡಿರಿ ನೀವು? ನಾನು ಬಿಡ್ತಾ ಇದ್ದೀನಿ, ನಾನು ಟಾರ್ಚ್ ಬಿಡ್ತಾ ಇದ್ದೀನಿ. ನಿಮ್ಗೆ ಬಿಡ್ಕತ್ತೀರಿ ಅಲ್ಲಿ ಪೈಪ್ ಕ್ಯಾಂಪ್ ಹಾಕಿಲ್ವ ಹೋಗಿ? ಒಬ್ಬ ಪಕ್ಷಿ ಬೋಣಿ ಮಾಡ್ತಾವ ನೋಡಿ ಇಲ್ಲಿ. ಮಟನ್ ನಾನೇ ಮೊದಲನೇ ಬೋಣಿ ಸೂಪರ್ ಆಗಿದೆ. ಇಲ್ಲಿ ಎಲ್ಲ ಐಟಮ್ ರೆಡಿ ಆಗಿದೆ, ಎಲ್ಲ ಕೂತಿದ್ದಾರೆ. ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ ಬ್ಯಾಕ್. 2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಬೆಳಗ್ಗೆ ಎದ್ದು ಯಾವ್ದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಾ ಇದೀವಿ. ಮೈಕ್ಲೆಲ್ಲ ಇಲ್ಲ, ಹೊಸ ಜಾಕಿ. ಬನ್ನಿ ಬೆಳಿಗ್ಗೆ ಹೊಸ ಬಿಸಿಲು ತೋರಿಸ್ತೀನಿ. 2026 ಬಿಸಿಲು ನೋಡಿ, ಸೂರ್ಯ ನೋಡಿ ತೋರಿಸ್ತಾ ಇದ್ದೀನಿ. ಸೂರ್ಯ ನೋಡಕ್ಕೆ ಜನ ಯಾಕೆ ಅಂದ್ರೆ ಟೈಮು ಇನ್ನು 7:15, ಅದಕ್ಕೆ 7:15. ಹೀಗಿತ್ತು ನಮ್ಮ 2025ನ ಎಂಡ್ ಮಾಡಿ 2026ನ ವೆಲ್ಕಮ್ ಮಾಡಿದ್ದು. ಈ ವರ್ಷ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಸಿಗಲಿ.